ಹಲೋ, ಹೇಗಿದ್ದೀರಪ್ಪ ಎಲ್ಲ? ನಾನು ಬಿಸಿ ಬಿಸಿಯಾಗಿ ಹೀರೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಪ್ಪ. ಅದನ್ನಾಗೆ ಒಂದು ರೆಸಿಪಿ ಹಾಕ್ತೀನಿ. ಅದು ಸ್ಪೈಸಿಯಾಗಿ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಚೆನ್ನಾಗಿದೆ, ಓಕೆನಾ? ಎಲ್ಲ ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ರೆ ಆಯ್ತಪ್ಪ. ಹೀರೆಕಾಯಿನ ಸ್ಲೈಸ್ ಮಾಡ್ಕೊತಾ ಇದ್ದೀನಪ್ಪ. ಹೀರೆಕಾಯಿ ಬಜ್ಜಿಗೆ ನೋಡಿ, ರೌಂಡ್ ಆದರೂ ಮಾಡ್ಕೊಬೋದು, ಇಲ್ಲ ಈ ಥರ ಆದರೂ ಮಾಡ್ಕೊಬೋದು, ಚೆನ್ನಾಗಿರುತ್ತೆ ನೋಡಿಪ್ಪ. ಹಸಿಮೆಣಸಿನ್ಕಾಯಿ ಗ್ರೈಂಡ್ರ್ ಮಾಡಲಿಕ್ಕೆ, ಖಾರ ಎಷ್ಟು ಬೇಕಷ್ಟು, ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡಿದ್ದೀನಿ. ಗ್ರೈಂಡ್ರ್ ಮಾಡ್ತೀನಿ ನೋಡಿಪ್ಪ. ಒಂದು ದೊಡ್ಡ ಬೌಲ್ನಲ್ಲಿ ಒಂದು ಬೌಲ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಹೀರೆಕಾಯಿ ಜಾಸ್ತಿ ಇದೆ, ಅದರಿಂದ ಕಡಲೆ ಹಿಟ್ಟಿಗೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅಜ್ವಾನಪ್ಪ, ಒಂದು ಅರ್ಧ ಸ್ಪೂನ್ ಅಜ್ವಾನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತಿಕ್ಬಿಟ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ್ಕಾಯಿ ನೋಡಿ, ಸ್ವಲ್ಪ ಸ್ಪೈಸಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಎಲ್ಲ. ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪಪ್ಪ, ಓಕೆ. ಮಸಾಲ ಎಲ್ಲ ಸ್ವಲ್ಪ ಈ ಥರ ಕಲಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಪ್ಪ. ಒಂದು 3-4 ಚಮಚ ಹಾಕ್ಕೊಂಡ್ರೆ ಅಕ್ಕಿ ಹಿಟ್ಟು ಚೆಂದ. ಈಗ ಮಿಕ್ಸಿಗೆ ನೀರು ಹಾಕ್ಕೋತೀನಿ. ಒಂದು ಚಿಕ್ಕಿ ಸೋಡಾ ಹಾಕ್ತೀನಪ್ಪ. ಸೋಡಾ ಆಪ್ಷನ್ನು, ಬೇಕಂದರೆ ಮಾತ್ರ ಹಾಕ್ಕೊಳ್ಳಿ. ನೋಡಿಪ್ಪ, ಇಷ್ಟು ಇದ್ದರೆ ಸಾಕು. ಅದು ಈಗ ಬಜ್ಜಿಗೆ ಹೀರೆಕಾಯಿ ಹಾಕ್ಕೊತೀನಿ, ಓಕೆ. ನೋಡಿಪ್ಪ, ಪ್ಯಾನ್ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿಪ್ಪ, ಎಣ್ಣೆ ಕಾದಿದೆ. ಸ್ವಲ್ಪ ಮೀಡಿಯಮಾಗಿ ಕಾಯಲಿ, ತುಂಬ ಬಿಸಿ ಬರೋಂಗೆ ಕಾಯೋದು ಬೇಡ. ಹೀರೆಕಾಯಿ ಅದು ಬಿಟ್ಟು ಹಾಕಿಪ್ಪ. ಇದು ಸ್ವಲ್ಪ ಸ್ಪೈಸಿಯಾಗಿ ಟೇಸ್ಟಿಯಾಗಿರುತ್ತೆಪ್ಪ. ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ಮಸಾಲ ಇರುತ್ತಲ್ಲ, ಟೇಸ್ಟಿಯಾಗಿರುತ್ತೆ. ಬರೀ ಕಡಲೆ ಹಿಟ್ಟನ್ನಲ್ಲೂ ಹಾಕ್ಬೋದು, ಇದೊಂದು ಸ್ವಲ್ಪ ಟೇಸ್ಟಿಯಾಗಿರುತ್ತೆಪ್ಪ. ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಅಜ್ವಾನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಹಾಕ್ತಿರಲ್ವಪ್ಪ, ಸಖತ್ತಾಗಿರ್ತದೆ. ಇದು ಒಳ್ಳೆ ಟೇಸ್ಟಿಯಾಗಿರುತ್ತೆ, ಓಕೆನಾ? ನೋಡಿಪ್ಪ, ಗರಿಯಾಗಿ ಬೇಯಿಸ್ಕೊಳ್ಳಿಪ್ಪ, ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಚೆನ್ನಾಗಿ ಬಂದಿದೆ ಬಜ್ಜಿ, ಬಿಸಿ ಬಿಸಿ, ಓಕೆ. ಬಿಸಿ ಬಿಸಿ ಬಜ್ಜಿ ಸರ್ವ್ ಮಾಡ್ತಾಯಿದ್ದೀನಿ. ಇದಕ್ಕೇನು ಬೇಕಾಗಲ್ಲಪ್ಪ ನಿಮಗೆ, ಇದರಲ್ಲೇ ಎಲ್ಲ ಸ್ಪೈಸಿ ಇದೆ ಅಲ್ವಾ, ಗರಿಯಾಗಿದೆ, ಸಖತ್ ಟೇಸ್ಟಿಯಾಗಿದೆ, ಓಕೆ. ಸಿ ಯು.